ಗೈಸ್, ಗುಡ್ ಈವ್ನಿಂಗ್. ಇದು ಮಂಡೇ ಬ್ಲಾಗು. ಇವತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಇವತ್ತು ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ನಾನು ಎದ್ದ ತಕ್ಷಣ ಗ್ರೀನ್ ಟೀ ಕುಡಿತೀನಿ. ಸೊ ಗ್ರೀನ್ ಟೀ ಕುಡಿದಾದ್ಮೇಲೆ ನಮ್ಮ ಹಸ್ಬೆಂಡ್ ಎದ್ದ ತಕ್ಷಣ ನಾನು ನೆಲ್ಲಿಕಾಯಿ ಮತ್ತು ಸೌತೆಕಾಯಿ, ಉಪ್ಪು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ವಿ. ಯೂಶ್ವಲಾಗಿ ಬೆಳಗ್ಗೆ ಹೊತ್ತು ನಾವು ಮಾರ್ನಿಂಗ್ ಟೀ ಕಾಫಿ ಕುಡಿಯೋದಿಲ್ಲ, ಜ್ಯೂಸ್ನ ಕುಡಿಯೋದು. ಅದಾದಮೇಲೆ ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಟಿಫನ್ ಏನು ಮಾಡೋದು ಬೇಡ ಅಂತ ಹೇಳಿದ್ರು. ಅವರೇ ಬ್ರೆಡ್ಡು ಮತ್ತು ಸ್ವಲ್ಪ ಪೀನಟ್ ಬಟ್ರ್ ಹಾಕ್ಕೊಂಡು ತಿಂದರು. ಅದಾದಮೇಲೆ ನನ್ನ ಮಗಳು ಸ್ಕೂಲಿಗೆ ಹೋದ್ಲು. ಸೊ ಅವಳಿಗೂ ಅವರೇ ಲಂಚ್ ಪ್ರಿಪೇರ್ ಮಾಡಿ ಕೊಟ್ಟಿದ್ರು. ಸೊ ನಾನೇನು ಇವತ್ತು ಕೆಲಸ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಅವರು ಹೇಳ್ತಾಯಿದ್ರು, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಮಲ್ಕೊಂಡಿದ್ದೆ. ಅವರೇ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನಾನು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಬಟ್ ಅವ್ರು ಹೆಲ್ಪ್ ಮಾಡ್ತಾರೆ, ಆ ಥರ ಏನಿಲ್ಲ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇವತ್ತು ಅವರೇ ಕುಕಿಂಗ್ ಮಾಡ್ತಾಯಿದ್ದಾರೆ. ಸೊ ನಾನು ಲೀವ್ ತೊಗೊಂಡಿದ್ದೀನಿ. ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡಿದ್ದಾರೆ, ಮಶ್ರೂಮ್ ಬಿರಿಯಾನಿ. ನೋಡಿ, ನನ್ನ ಮಗಳು ಇದ್ರ ಜೊತೆಗೆ ಚಿಕನ್ ಸೇರ್ವಾ ಮಾಡಿದ್ಲು. ಎರಡೂ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಜಲಸ್ ಆಗ್ತಾಯಿತ್ತು. ಮತ್ತು ನೆಕ್ಸ್ಟು ನಾವು ಬ್ರೌನಿಗೆ ಫುಡ್ ರೆಡಿ ಮಾಡಬೇಕಲ್ವಾ. ಸೊ ಬ್ರೌನಿದು ಇವತ್ತು ವೆಜಿಟೇರಿಯನ್ನು. ಮೇಡಮ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ನೋಡಿ ಯಾವ ಥರ ಮಲ್ಕೊಂಡಿದ್ದಾಳೆ. ಸೊ ನಾವೆಲ್ಲದು ಬಿರಿಯಾನಿ ಮತ್ತು ಸೇರ್ವಾ ಹಾಕ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹೋಗಬೇಕಿತ್ತು. ನಾನು ಹೊರಗಡೆ ಹೋಗಿ ರೆಡಿಯಾಗಿ ನಿಂತಿರೋದು ನೋಡಿ ಬ್ರೌನಿ ಆಲ್ರೆಡಿ ಹೊರಗಡೆ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಗೊತ್ತು ನಾನು ಹೋಗ್ತಾ ಇದ್ದೀನಿ ಅಂತ. ಬಟ್ ಕೋಪ ಮಾಡ್ಕೊಂಡಿದ್ಲು. ಬಟ್ ನನ್ನ ಮಗಳಿಗೆ ಹೇಳಿ ಸಮಾಧಾನ ಮಾಡಿ ಬಿಟ್ಟು ಬಂದ್ವಿ. ಸೊ ಅವಳ ಜೊತೆ ಮತ್ತೆ ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡಿದ್ದಾಳೆ. ಆಮೇಲೆ ನಾವು ಬಂದಮೇಲೆ ಮಾತಾಡಿಸ್ತಾನೆ ಇಲ್ಲ, ತುಂಬ ಕೋಪ ಅಂದ್ರದ್ದು ಕೋಪ ಗೈಸ್ ಅವಳಿಗೆ. ಆಮೇಲೆ ನಾನು ಸರಿ ಆಯಿತು ಅಂತ ಸ್ವಲ್ಪ ಸಮಾಧಾನ ಮಾಡಿ ಅವಳನ್ನು ಆಟ ಆಡಿಸ್ದೆ. ಅಷ್ಟೊತ್ತವರೆಗೂ ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಬಂದ ತಕ್ಷಣ ನಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿರ್ತಾಳೆ. ನಮ್ಮ ಜೊತೆ ಬಂದು ಹಗ್ ಮಾಡ್ಕೊತಾಳೆ. ನಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋಗಿದ್ದೆ ಅಂತ ಕೇಳ್ತಾಳೆ. ಅವಳಿರೋದ್ರಿಂದ ಹೊರ್ಗಡೆ ಹೋಗಿ ಬಂದು ಏನೇ ಸ್ಟ್ರೆಸ್ ಇದ್ದರೂ ಮನೆಗೆ ಬಂದು ಅವಳು ನಮ್ಮನ್ನು ಆ ಥರ ಮಾಡೋದು ನೋಡಿಬಿಟ್ಟು ಮುದ್ದಾಡೋದು ತುಂಬ ಖುಷಿ ಆಗುತ್ತೆ ಗೈಸ್. ಎಲ್ಲ ಸ್ಟ್ರೆಸ್ಸು ನನಗೆ ಕಳೆದೋಗುತ್ತೆ. ಸೊ ನನಗೆ ಬ್ರೌನಿ ಇರೋದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಪೆಟ್ಸ್ ಲವ್ ಇದ್ದರೆ ನೀವು ಹೇಳಿ. ಸೊ ಇವತ್ತು ಈ ಥರ ಇತ್ತು ನನ್ನದು. ಸೊ ನಿಮ್ಗೇನಾದರೂ ತುಂಬ ಇಷ್ಟ ಆಯ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ರಿವ್ಯೂಸ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.